ಪಶ್ಚಿಮ ಬಂಗಾಳದಲ್ಲಿ ಕಮಾಲ್ ಮಾಡಿದ ಬಿಜೆಪಿ. ಬಂಗಾಳದಲ್ಲಿ ಕಠಿಣ ನಿಯಮ ಹೇರುತ್ತಿದೆ ಕೇಸರಿ ಸರ್ಕಾರ. ಪಶ್ಚಿಮ ಬಂಗಾಳದಲ್ಲಿ ಕಮಾಲ್ ಮಾಡ್ತಾ ಇದೆ ಬಿಜೆಪಿ. ಬಂಗಾಳದಲ್ಲಿ ಕಠಿಣ ನಿಯಮ ಹೇರುತ್ತಿದೆ ಕೇಸರಿ ಸರ್ಕಾರ. ಬಿಜೆಪಿ ಗೆಲುವಿನಿಂದ ಅಕ್ರಮ, ಬಾಂಗ್ಲಾ ವಲಸಿಗರಿಗೆ ಟೆನ್ಷನ್. ಬಾಂಗ್ಲಾ ವಲಸಿಗರನ್ನ ಒದ್ದೋಡಿಸುತ್ತಾ ಬಿಜೆಪಿ ಸರ್ಕಾರ. ಭಯದಲ್ಲಿ ಬೇರೆ ರಾಜ್ಯಗಳಿಗೆ ಎಂಟ್ರಿ ಕೊಡ್ತಿರೋ ಬಾಂಗ್ಲಾ ಜನ ಸೀದಾ ಕರ್ನಾಟಕಕ್ಕೆ ಎಂಟ್ರಿ ಕೊಡುತ್ತಿದ್ದಾರೆ ಅಕ್ರಮ ವಲಸಿಗರು. ಬೆಳಗಾವಿಯಲ್ಲೂ ಅಕ್ರಮ ಬಾಂಗ್ಲಾ ನಿವಾಸಿಗರ ಲಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. 20ಕ್ಕೂ ಅನುಮಾನಿತ ವ್ಯಕ್ತಿಗಳ ವಶಕ್ಕೆ ಪಡೆದ ವಿಚಾರಣೆ. ಹುಬ್ಬಳ್ಳಿಯಿಂದ 3 ಬಸ್ಗಳಲ್ಲಿ ಬಂದಿದ್ದಂತ ಜನರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಬೆಳಗಾವಿ ಮಾಳಮಾರುತಿ ಠಾಣೆಯಲ್ಲಿ ಪೊಲೀಸರ ವಿಚಾರಣೆ. ಆಧಾರ್ ಕಾರ್ಡ್ ದಾಖಲಾತಿ ಪರಿಶೀಲಿಸ್ತಾ ಇರುವಂತಹ ಪೊಲೀಸರು. ಡಿಸಿಪಿ ನಾರಾಯಣ್ ಭರಮನಿ ಬಸ್ ನಿಲ್ದಾಣಕ್ಕೆ ಭೇಟಿ ಪರಿಶೀಲನೆ. ಅಕ್ರಮ ವಲಸಿಗರು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಏನು ಮುನ್ನೆಲೆಗೆ ಬಂತಲ್ಲ, ಪಶ್ಚಿಮ ಬಂಗಾಳದಲ್ಲಿ ವಾಸವಾದಂಥ ಬಾಂಗ್ಲಾದೇಶದವರಿಗೆ ಟೆನ್ಷನ್ ಶುರುವಾಗಿದೆ ವಲಸಿಗರಿಗೆ. ಇತ್ತೀಚೆಗಷ್ಟೇ ಎಲೆಕ್ಷನ್ ಸಂದರ್ಭದಲ್ಲಿ ಬಾಂಗ್ಲಾದೇಶದ ಕ್ಯಾಬಿನೆಟ್ನಲ್ಲಿ ಒಬ್ಬ ಸದಸ್ಯ ಮಾತನಾಡ್ತಾನೆ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂತು ಅಂತ ಅಂದರೆ ಬಾಂಗ್ಲಾದೇಶದವರೆಲ್ಲ ನಮ್ಮ ದೇಶಕ್ಕೆ ಮತ್ತೆ ಮರಳು ಬರಬೇಕಾಗುತ್ತೆ, ಅದರ ಭಯ ಕಾಡ್ತಾ ಇದೆ ನಮಗೆ ಅಂತ ಹೇಳ್ತಾನೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಬಾಂಗ್ಲಾ ವಲಸಿಗರು ಏನಿದಾರಲ್ಲ ಪಶ್ಚಿಮ ಬಂಗಾಳದಲ್ಲಿ ಅವರೆಲ್ಲರೂ ಕೂಡ ರಿಟರ್ನ್ ಆಗ್ತಾರೆ ನಮ್ಮ ದೇಶಕ್ಕೆ. ಇದರಿಂದ ಮತ್ತೆ ಭಯ ಕಾಡ್ತಾ ಇದೆ. ಯಾಕೆ ಭಯ ಅಂತ ಅಂದರೆ ಹೆಚ್ಚಿನ ಜನಸಂಖ್ಯೆ ಆಗುತ್ತೆ, ಅಲ್ಲಿ ಮತ್ತಷ್ಟು ನಾವು ನಿರ್ವಹಣೆ ಮಾಡುವಂಥ ವಿಚಾರದಲ್ಲಿ ನಮಗೆ ತೊಂದರೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿರುವಂಥದ್ದು ಒಂದು ಸ್ಟೇಟ್ಮೆಂಟ್. ಅದೀಗ ಅದೇ ರೀತಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾದೇಶದವ್ರು ವಾಸವಾಗಿದ್ರಾ ಇಲ್ವಾ ಅಂತ ನೋಡಿದ್ರೆ ಎಸ್, ವಾಸವಾಗಿರೋದು ನಿಜ. ಬಾಂಗ್ಲಾದೇಶದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಾ ಇತ್ತು ಅಂತ ಅಂದ್ರಾಗ ಈಗ SIR ಆಯ್ತಲ್ವಾ, SIR ಆದಂಥ ಸಂದರ್ಭದಲ್ಲಿ ಎಷ್ಟು ಅಲ್ಲಿಂದ ಮತಗಳು ಅಲ್ಲಿಂದ ತೆಗೆಯಲಾಗುತ್ತೆ ಗಮನಿಸಿದ್ವಿ ನಾವು. ಸೊ ಅಲ್ಲಿ SIR ಆದಮೇಲೆ ಒಂದು ರೀತಿಯಲ್ಲಿ ಟೆನ್ಷನ್ ಶುರುವಾಗುತ್ತೆ. ಇದೀಗ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಮತ್ತೊಂದು ರೀತಿಯಲ್ಲಿ ಟೆನ್ಷನ್ ಬಾಂಗ್ಲಾದೇಶದವರಿಗೆ. ಬಾಂಗ್ಲಾದೇಶಿಗರು ಎಲ್ಲಿ ವಲಸಿಗರಿದ್ರಲ್ವ ಅವರಿಗೆ. ಇವತ್ತು ಹುಬ್ಬಳ್ಳಿಯಲ್ಲಿಯ ಬಸ್ ಸ್ಟ್ಯಾಂಡಿನಲ್ಲಿ ಬಾಂಗ್ಲಾದೇಶಿ ಕೆಲ ನುಸುಳುಕೋರರು ಬಂದ ಬಗ್ಗೆ ಬಜರಂಗ ಮತ್ತು ಶ್ರೀರಾಮ ಸೇನೆಯ ಕಾರ್ಯಕರ್ತರಿಗೆ ಮಾಹಿತಿ ಸಿಕ್ಕ ಪ್ರಕಾರ ಹುಬ್ಬಳ್ಳಿಯಲ್ಲಿಯ ಪೊಲೀಸರಿಗೆ ತಿಳುವಳಿಕೆ ಹೇಳಿ ಅಲ್ಲಿ ಪೊಲೀಸರು ಮತ್ತು ಕಾರ್ಯಕರ್ತರು ಕೂಡಿ ಒಂದು ಕಾರ್ಯಾಚರಣೆ ನಡೆಸಿ ಕೆಲ ನುಸುಳುಕೋರರನ್ನು ಬಂಧಿಸಿದ್ದಾರೆ. ಅದೇ ರೀತಿ ಅಲ್ಲಿ ಸಿಕ್ಕ ಮಾಹಿತಿಯ ಪ್ರಕಾರ ನಮಗೆ ಅವರು ಬೆಳಗಾವಿಯ ಕಡೆ ಕೆಲ ಬಾಂಗ್ಲಾದೇಶಿಗರು ಹೋಗಿದ್ದಾರೆ ಎಂದು ಗೊತ್ತಾದ ತಕ್ಷಣ ಇಲ್ಲಿಯ ಬಜರಂಗ ದಳ ಮತ್ತು ಶ್ರೀರಾಮ ಸೇನೆಯ ಸಂಘಟನೆಯ ಕಾರ್ಯಕರ್ತರು ಕೂಡಿಕೊಂಡು ಕೆಲ ಬಸ್ಸುಗಳನ್ನು ತಡೆ ಹಿಡಿದು ಇಲ್ಲಿಯ ಬೆಳಗಾವಿಯ ನಮ್ಮ ಪೊಲೀಸರಿಗೆ ತಿಳಿಸಿದ ತಕ್ಷಣ ಪೊಲೀಸರು ಬಂದು ಆ 3 ಬಸ್ಸುಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಈಗಾಗಲೇ ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ತನಿಖೆ ಮುಂದುವರಿತಾ ಇದೆ. ಮುಂದೆ ಅದರಲ್ಲಿ ಎಷ್ಟು ಜನ ಇದ್ದರು ಅನ್ನೋದು ಅಥವಾ ಇದ್ದರೂ ಇಲ್ಲವೋ ಅನ್ನೋದು ಇನ್ನೂ ಇನ್ಫಾರ್ಮೇಷನ್ ಬರಬೇಕಾಗಿದೆ. ಇವತ್ತು